ಫ್ರೆಂಡ್ಸ್, ನಮಸ್ತೆ ಮತ್ತು ಸ್ವಾಗತ ಕಥೆಯೊಳಗೊಂದು ಬದುಕು ಚಾನಲ್ಗೆ. ಫ್ರೆಂಡ್ಸ್, ಕತೆ ಆರಂಭಿಸುವುದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಚಾನಲ್ ಇಷ್ಟ ಆಗಿದ್ರೆ ಅಷ್ಟೇ ಅಲ್ಲದೆ ಚಾನಲಲ್ಲಿ ಬರುವಂತಹ ಈ ಕತೆಗಳನ್ನೆಲ್ಲ ಶೇರ್ ಮಾಡಿ, ಆದಷ್ಟು ಜನರಿಗೆ ಇದನ್ನು ತಲುಪಿಸಿ. ಆಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಕತೆ ಏನಂತ ಹೇಳಿದ್ರೆ, ಕನ್ನಡದಲ್ಲಿ ಒಂದು ಬಹಳ ದೊಡ್ಡ ಅಂದ್ರೆ ತುಂಬಾ ಪ್ರಮುಖವಾದಂತಹ ಒಂದು ಮಾತಿದೆ. ಏನಂತ ಹೇಳಿದ್ರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತೇಳಿ. ಯಾವಾಗಲೂ ನಮ್ಮ ಅಗತ್ಯಕ್ಕಿಂತ ಹೆಚ್ಚಾದದನ್ನು ದೇವರು ನಮಗೆ ಕೊಟ್ಟಿದ್ರೆ, ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಕೊಟ್ಟು ಸಹಾಯ ಮಾಡಿದ್ರೆ ಕೊನೆ ತನಕ ಅದು ನಮಗೆ ಬರ್ತದೆ ಎನ್ನುವುದಕ್ಕೆ ಈ ಕತೆ ಒಂದು ಉತ್ತಮ ನಿದರ್ಶನ ಅಂತ ಹೇಳ್ತಾ ಕಥೆಯನ್ನು ಪ್ರಾರಂಭಿಸ್ತೇನೆ. ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಂದು ದಿವಸ ಆಗ್ತದೆ, ಎಲ್ಲರೂ ತುಲಾಭಾರ ಕೊಡ್ತಾರಲ್ವಾ ದೇವಸ್ಥಾನದಲ್ಲಿ. ನನ್ನಲ್ಲಿ ಇಷ್ಟು ಸಂಪತ್ತಿದೆ, ನಾನು ಸಹ ಒಂದು ಕೊಡ್ತೇನೆ, ನಂಗೇನು ಕಮ್ಮಿ ಇಲ್ಲ, ಇಷ್ಟು ಇದೆ ನನ್ನಲ್ಲಿ ಸಂಪತ್ತು, ಎಲ್ಲರೂ ಕೊಡ್ತಾರೆ, ನಾವು ಒಂದು ಕೊಡುವ ಅಂತೇಳಿ ಮಂತ್ರಿಗಳ ಹತ್ರ ಎಲ್ಲ ಹೇಳ್ತಾನೆ. ಮಂತ್ರಿಗಳು ಕೂಡ, ಓ ರಾಜರೇ ನೀವು ಕೊಡ್ಬೋದು, ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಷ್ಟು ಸಂಪತ್ತು ಯಾರಲ್ಲಿಯೂ ಇಲ್ಲ, ನೀವು ಕೊಡಿ ಅಂತೇಳಿ ಎಲ್ಲ ಒಡವೆಗಳನ್ನು ಬೇಕಾದಷ್ಟು ಎಲ್ಲವನ್ನು ಬಗೆ ಬಗೆಯ ಅದು ತಿಂಡಿ ದೇವರಿಗೆ ನೈವೇದ್ಯಕ್ಕೆ ಎಲ್ಲ ಆ ದಿವಸದ ಪೂಜೆ ರಾಜನ ಲೆಕ್ಕದಲ್ಲಿ ಬಹಳ ವಿಜೃಂಭಣೆಯಾಗಿ ದೇವರನ್ನ ಅಲಂಕಾರ ಮಾಡಿಸ್ತಾನೆ, ಎಲ್ಲ ಒಡವೆಗಳನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ತುಲಾಭಾರಕ್ಕೆ ಬಹಳಷ್ಟು ದೊಡ್ಡ ಮೊತ್ತದ ಒಡವೆಯನ್ನು ಅವರು ರಾಜ ಕೊಡ್ತಾರೆ. ಕೊಟ್ಟು ತುಲಾಭಾರವನ್ನು ಪ್ರಾರಂಭಿಸಿದಕ್ಕಿಂತ ಮುಂಚೆ ರಾಜನಿಗೆ ಒಂದು ಒಳಗಿಂದ ಗರ್ವ ಇರ್ತದೆ. ನನ್ನಲ್ಲಿ ಇದೆ, ನಾನು ಇದನ್ನು ಮಾಡ್ಬೋದು, ಎಲ್ಲರೂ ಮಾಡ್ತಾರೆ, ದೇವರಿಗೆ ನಾನು ಏನು ಬೇಕಾದರೂ ಕೊಡ್ಬೋದು, ದೇವರು ಬೇಗ ಸ್ವೀಕರಿಸ್ತಾರೆ ಅಂತ ಹೇಳುವಂಥ ಒಂದು ಮನೋಭಾವನೆ ಇರ್ತದೆ. ಅಷ್ಟರಲ್ಲಿ ಅಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ರಾಜ ಬಹಳ ಗರ್ವದಿಂದ ಒಂದು ನಾಣ್ಯ, ಬರೀ ಒಂದು ನಾಣ್ಯವನ್ನ ಕೊಡ್ತಾನೆ. ಅರ್ಚಕರಿಗೆ ಒಂದು ಕೊಡ್ಬೇಕಲ್ವಾ, ಸೊ ಅದಕ್ಕೆ ಅರ್ಚಕರಿಗೆ ಒಂದು ನಾಣ್ಯ, ಬರೀ ಒಂದು ನಾಣ್ಯವನ್ನ ಕೊಡ್ತಾನೆ. ಮತ್ತೆ ಮಂತ್ರಿಗಳಲ್ಲೆಲ್ಲ ಬಹಳಷ್ಟು ಒಡವೆಗಳಿರ್ತದೆ. ಮತ್ತೆ ಆ ತುಲಾಭಾರದಲ್ಲಿ ಕೂಡ ಒಡವೆಗಳು ತುಂಬಿರ್ತದೆ, ಎಲ್ಲ ಬಗೆ ಬಗೆಯ ರೀತಿಯ ಒಡವೆಗಳು ಇರ್ತದೆ. ಅಲ್ಲಿ ದೊಡ್ಡ ದೊಡ್ಡ ಒಡವೆಗಳಿರ್ತದೆ. ಈಚೆ ರಾಜ ಕೂಡ ಕೂತ್ಕೊಳ್ತಾನೆ. ತುಲಾಭಾರ ಪ್ರಾರಂಭಿಸುವಾಗ ಈ ತುಲಾಭಾರ ಸರಿಸಮಾನ ಆಗುವುದೇ ಇಲ್ಲ. ರಾಜನಿಗೆ ಆಶ್ಚರ್ಯ ಆಗ್ತದೆ, ಏನಿದು, ಯಾವುದನ್ನಾದ್ರೂ ಇಟ್ಟು ಬಂದಿದ್ದೀರಾ, ಏನಾದ್ರೂ ಕಡಿಮೆ ಆಗಿದೆ ಮಂತ್ರಿಗಳಲ್ಲಿ ಕೇಳ್ತಾನೆ. ಮಂತ್ರಿಗಳು ಹೇಳ್ತಾರೆ, ಇಲ್ಲ ಆಸ್ಥಾನದಲ್ಲಿ ನೀವು ಹೇಳಿದ್ದನ್ನೆಲ್ಲ ನಾವು ತಂದಿದ್ದೇವೆ, ನೀವೇನೆಲ್ಲ ಹೇಳಿದ್ದೀರಿ ಅದನ್ನೆಲ್ಲ ನಾವು ತಂದಿದ್ದೇವೆ ಅಂತ ಹೇಳಿದ್ರು ಅದು ಸರಿ ಆಗ್ತಾ ಇಲ್ಲ. ಕೊನೆಗೆ ಅಲ್ಲಿ ಇದ್ದವರೆಲ್ಲ ಹೇಳ್ತಾರೆ, ನಿಮ್ಮ ಮೈ ಮೇಲಿರುವಂತಹ ಒಡವೆಗಳನ್ನೆಲ್ಲವನ್ನು ಹಾಕಿ ಅಂತ ಹೇಳುವಾಗ ಮಂತ್ರಿಗಳು ತಮ್ಮ ಕುತ್ತಿಗೆಯಲ್ಲಿದ್ದಂಥ ಕಿವಿಯಲ್ಲಿದ್ದಂಥ ಎಲ್ಲ ಒಡವೆಗಳನ್ನೆಲ್ಲ ತೆಗೆದು ಹಾಕ್ತಾರೆ. ಆದರೂ ಅದು ಸಮ ಆಗುವುದಿಲ್ಲ. ಈಚಿಂದ ರಾಜ ಕೂಡ ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿ ಹಾಕ್ತಾನೆ, ಆದ್ರೂ ಸರಿಯಾಗುವುದಿಲ್ಲ. ಈಗ ಏನು ಮಾಡೋದು? ರಾಜನಿಗೆ ಬಹಳ ಬೇಸರ ಆಗ್ತದೆ. ಒಮ್ಮೆಲೆ ಗರ್ವ ಇಳಿತದೆ. ಅಯ್ಯೋ ದೇವರೇ, ಎಂತ ಅವಸ್ಥೆ ಇದು, ನನಗಿಂತ ಇದು ಭಾರವಾದದ್ದನ್ನೇ ನಾನು ತಂದಿದ್ದೇನೆ, ಇಷ್ಟು ಒಡವೆಗಳನ್ನು ಕೊಟ್ಟಿದ್ದೇನೆ, ಆದ್ರೂ ಸರಿ ಸಮಾನ ಆಗ್ತಾ ಇಲ್ಲ ಅಂತ ರಾಜನಿಗೆ ಬೇಸರ ಆಗ್ತದೆ. ಏನಿರುವುದಿಲ್ಲ, ಎಲ್ಲ ಮಂತ್ರಿಗಳು ಎಲ್ಲವನ್ನ ಕೊಟ್ಟಾಗಿರ್ತದೆ, ಏನಿರುವುದಿಲ್ಲ, ಎಲ್ಲ ಇದ್ದ ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ದೇವಸ್ಥಾನದಲ್ಲಿ ಏನು ಉಳಿದಿರುವುದಿಲ್ಲ, ಅಂದ್ರೆ ಮಂತ್ರಿಗಳಲ್ಲಿ ಏನಿಲ್ಲ, ಮತ್ತೆ ಇದ್ದ ನಾಣ್ಯಗಳು ಎಲ್ಲ ಅವರ ಕಿಸೆಯಲ್ಲಿದ್ದ ಎಲ್ಲವನ್ನೂ ಇಡ್ತಾರೆ ಅವರು, ಆದರೂ ಸರಿ ಸಮಾನ ಆಗುದಿಲ್ಲ. ಈಗ ಏನು ಮಾಡುದು ಅಂತೇಳಿ ಯೋಚನೆ ಮಾಡ್ಬೇಕತ್ತಾ ಇರಬೇಕಾದ್ರೆ ನಿಮ್ಗೆಲ್ರಿಗೂ ಈಗ ಒಂದು ಐಡಿಯಾ ಬಂದಿರ್ಬೋದು ಏನಾಗ್ತದೆ ಮುಂದೆ ಅಂತೇಳಿ. ಹೌದು, ಅರ್ಚಕರು ಬಂದು ತಮಗೆ ಕೊಟ್ಟಿರುವಂತಹ ಒಂದು ನಾಣ್ಯವನ್ನ ರಾಜನಿಗೆ ಕೊಡ್ತಾರೆ. ತಕೊಳ್ಳಿ, ಇದನ್ನಿಡಿ ಅಂತೇಳಿ ಹೇಳ್ತಾರೆ. ಅದನ್ನಿಟ್ಟಾಗ ಎಲ್ಲರಿಗೂ ಆಶ್ಚರ್ಯ, ಅದು ಸರಿ ಸಮಾನವಾಗಿ ಆಗ್ತದೆ ತುಲಾಭಾರ. ಇದರಿಂದ ಅರ್ಚಕರು ಹೇಳ್ತಾರೆ, ರಾಜರೇ, ನಿಮ್ಮಲ್ಲಿ ಎಷ್ಟೇ ಸಂಪತ್ತಿರ್ಬೋದು, ಎಷ್ಟೇ ಒಡವೆ ಎಷ್ಟೇ ಇರ್ಬೋದು, ನಿಮಗೆ ಆ ಗರ್ವ ಇರ್ಬೋದು, ಆದರೆ ನೀವು ದಾನವಾಗಿ ಕೊಟ್ಟದ್ದು ಮಾತ್ರ ನಿಮಗೆ ನಾಳೆ ಸಹಾಯ ಮಾಡ್ತದೆ. ನೀವು ನನಗೆ ಕೊಟ್ಟಂತ ಈ ನಾಣ್ಯವನ್ನ ನಾನು ನಿಮಗೆ ಕೊಟ್ಟೆ, ಆಗ ಅದು ಸರಿಯಾಯಿತು ಅಂತೇಳಿ ಹೇಳುವಾಗ ರಾಜನಿಗೆ ಒಮ್ಮೆಲೆ ಮನಸ್ಸಿನಲ್ಲಿದ್ದ ಗರ್ವ ಎಲ್ಲ ಇಳಿದು ಹೋಗ್ತದೆ. ರಾಜನಿಗೆ ಅಲ್ಲಿ ಗೊತ್ತಾಗ್ತದೆ, ಯಾವಾಗಲೂ ನಾವು ಮಾಡಿದಂತಹ ದಾನ ಧರ್ಮದಲ್ಲಿ ಮಾತ್ರ ನಾವು ಉಳಿತೇವೆ ಎನ್ನುವುದು ರಾಜನಿಗೆ ಗೊತ್ತಾಗ್ತದೆ. ಇಲ್ಲಿಗೆ ಆ ಕತೆ ಮುಗೀತದೆ. ಈಗ ಈ ಕತೆ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಕೆಲವೊಮ್ಮೆ ನಾವೆನಿಸ್ತೇವೆ, ನಾವು ಎಂತ ಹೆಲ್ಪ್ ಮಾಡೋದು, ನಮಗೆ ಏನಿಲ್ಲ, ನಮಗೆ ಯಾರು ಬಂದು ಹೆಲ್ಪ್ ಮಾಡ್ತಾರಂತೇಳಿ. ಆ ಒಂದು ಭಾವನೆಯೇ ತಪ್ಪು. ಯಾಕಂತ ಹೇಳಿದ್ರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಅವರೇ ನಮಗೆ ಹೆಲ್ಪ್ ಮಾಡ್ಬೇಕಂತಿಲ್ಲ. ಖಂಡಿತ ಅದು ಬೇರೆ ಯಾರಾದ್ರೂ ಬಂದು ನನಗೆ ಹೆಲ್ಪ್ ಮಾಡ್ತಾರೆ, ನಮಗೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾವಾಗಲೂ ನಮ್ಮಲ್ಲಿ ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ ಅಂತೇಳಿ ನಾವು ಅದನ್ನು
ಎಲ್ರಿಗೆ ಶೋಕಿ ಜೀವನ ಮಾಡುವುದಕ್ಕಿಂತ ಎಷ್ಟೋ ಜನ ಇಲ್ಲದವರಿರ್ತಾರೆ, ಅವರಿಗೆ ನಾವು ಕೊಟ್ಟಂತಹ ದಾನ ಯಾವಾಗಲೂ ಬರ್ತದೆ ನಮ್ಮ ಜೊತೆ ಅಂತೇಳಿ ಈ ಕತೆ ಹೇಳ್ತದೆ. ಈಗ ನೋಡಿ, ಉದಾಹರಣೆಗೆ ಹೇಳುವುದಾದ್ರೆ, ಈ ಕೋವಿಡ್ ಟೈಮಲ್ಲಿ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ತಿಂಗಳುಗಳಿಂದ ಸಂಬಳ ಇಲ್ಲ, ಏನಿಲ್ಲ. ಆದರೆ ಇದ್ದವರು ಇಲ್ಲದವರಿಗೆ ಕೊಟ್ಟರೆ ಅವರಿಗೆ ಹೊಟ್ಟೆ ತುಂಬುತ್ತದೆ, ಅವರ ಆಶೀರ್ವಾದ ನಮಗೆ ಸಿಗ್ತದೆ. ಕೆಲವೊಮ್ಮೆ ದೇವರು ನಮಗೂ ಅಷ್ಟು ಕೊಟ್ಟಿರುವುದಿಲ್ಲ, ಆದರೂ ನಮಗೆ ನಮ್ಮ ಹೊಟ್ಟೆ ತುಂಬುವಷ್ಟು ನಮಗೆ ಇರ್ತದೆ. ಕೆಲವರಿಗೆ ಏನೂ ಇಲ್ಲದವರು ಇರ್ತಾರೆ, ಅವರಿಗೆ ನಮ್ಮಿಂದ ಆದಂತಹ ಒಂದು ಸಹಾಯವನ್ನ ಮಾಡುವುದು. ದೊಡ್ಡ ಸಹಾಯವೇ ಮಾಡ್ಬೇಕಂತಿಲ್ಲ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಸಹಾಯ ಮಾಡಿದ್ರು ಕೂಡ ಅದು ಸಾರ್ಥಕ ಆಗ್ತದೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ದೇವರಿಗೆ ನೋಡಿ, ಆ ರಾಜ ಬಹಳ ತುಂಬ ಒಡವೆ ಹಾಕಿ ತುಂಬ ಎಲ್ಲ ಮಾಡಿ ಎಷ್ಟೆಷ್ಟೋ ಬಗೆಯ ತಿಂಡಿ ನೀಡಿ ಎಲ್ಲ ಮಾಡಿದ್ರು ಆ ರಾಜ ಮಾಡಿದ ಸಹಾಯ ಇದೆ ಅಲ್ವಾ, ಅರ್ಚಕರಿಗೆ ಕೊಟ್ಟಂತಹ ಆ ಒಂದು ನಾಣ್ಯ ಇದೆ ಅಲ್ವಾ, ಅದಕ್ಕೆ ಮಾತ್ರ ದೇವರು ಮೆಚ್ಚಿದ್ರೆ ಹೊರತು ಬೇರೆ ಯಾವ ಆಡಂಬರಕ್ಕೂ ಮೆಚ್ಚಲಿಲ್ಲ ಎನ್ನುವುದು ಈ ಕತೆ ಮೂಲಕ ನಿಮಗೆ ಗೊತ್ತಾಗಿರ್ಬೋದು. ಸೊ ಆದ ಕಾರಣ ಯಾವಾಗಲೂ ನಾವು ದೇವರಿಗೆ ಎಷ್ಟು ವಿಜೃಂಭಣೆ, ಎಷ್ಟು ನಾವು ದುಬಾರಿ ವೆಚ್ಚದಲ್ಲಿ ಖರ್ಚು ಮಾಡ್ತೇವೆ ಎನ್ನುವುದು ಮುಖ್ಯ ಅಲ್ಲ, ನಾವು ಯಾವ ಮನಸ್ಸಿಂದ ಮಾಡ್ತೇವೆ ಎನ್ನುವುದು ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೇನೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಮತ್ತೊಮ್ಮೆ ನಿಮಗೆ ಹೇಳ್ತೇನೆ ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.